ಈಗ ನಾನು ಫಸ್ಟು ಈ ಆರೋಗ್ಯದ ಬಗ್ಗೆ ಹೇಳ್ತೀನಿ. ಈಗ ಯಾವುದೇ ಸ್ಪೇಸ್ ಟ್ರಾವೆಲ್ ಅಂತ ಇದ್ದಾಗ ಆರೋಗ್ಯ ಮೇಲೆ ಪರಿಣಾಮ ಜಾಸ್ತಿ ಬೀಳುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಾವೀಗ ಮಾತಾಡೋದು, ಅಲ್ಲಿ ಉಳ್ಕೊಂಡಿದ್ದಾರೆ ಸುನೀತಾ ವಿಲಿಯಮ್ಸು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಂದು ಭೂಮಿಯಿಂದ 400 ಕಿಲೋಮೀಟ್ರ್ ದೂರದಲ್ಲಿದೆ ಮೇಲ್ಗಡೆ. ಅಂದರೆ 400 ಕಿಲೋಮೀಟರ್ ಫ್ರಮ್ ದಿ ಗ್ರೌಂಡ್ ಲೆವೆಲ್, 380 to 400 ಕಿಲೋಮೀಟರ್ಸು. ಅದು 28,000 ಕಿಲೋಮೀಟರ್ ಪರ್ ಅವರಲ್ಲಿ ನಮ್ಮ ಭೂಮಿನ ಸುತ್ತುತ್ತಾ ಇರುತ್ತೆ, ಗೊತ್ತಾಯ್ತಾ? ಸೊ ಅವಾಗ ಏನಾಗುತ್ತೆ, ಅಲ್ಲಿ ಮೈಕ್ರೋಗ್ರಾವಿಟಿ ಕ್ರಿಯೇಟ್ ಆಗುತ್ತೆ. ಮೈಕ್ರೋಗ್ರಾವಿಟಿ ಅಂದರೆ ಏನಂದರೆ, ಈಗ ಒಂದು ವೆಯ್ಟ್ ಇಲ್ಲದೆ ಇರೋ ಥರ. ಈಗ ನೀವೊಂದು ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದರೆ ಹೆಂಗೆ ನಿಮಗೆ ಬಾಡಿನೇ ವೆಯ್ಟ್ ಇಲ್ಲದೆ ಇರೋ ಥರ ಅನಿಸುತ್ತೋ, ಇಲ್ಲ ಒಂದು ಈ ಸರ್ಕಸಲ್ಲೆಲ್ಲ ಈ ಜೈಂಟ್ ವೀಲ್ ಇತ್ತಲ್ಲ, ಈಗ ಟಾಪ್ಗೆ ಹೋಗಿ ಕೆಳಗಡೆ ಬರುತ್ತಲ್ಲ, ಆವಾಗ ನಿಮ್ಗೊಂಥರ ವೆಯ್ಟ್ಲೆಸ್ನೆಸ್ ಫೀಲ್ ಆಗುತ್ತೆ. ವೆಯ್ಟೇ ಇಲ್ಲ ನನ್ನ ಬಾಡೀಲಿ ಅನ್ನಂಗೊಂದು ಫೀಲ್ ಆಗುತ್ತೆ. ಸೊ ಆ ವೆಯ್ಟ್ಲೆಸ್ನೆಸ್ ಫೀಲ್ ಆಗೋದನ್ನು ಮೈಕ್ರೋಗ್ರಾವಿಟಿ ಅಂತ ಹೇಳ್ತಾರೆ. ಅಲ್ಲಿ ಆ್ಯಕ್ಚುಲಿ ಗ್ರಾವಿಟಿ ಇರುತ್ತೆ. ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಭೂಮಿಲಿ 100 kg ಯಾರು ವೇಯ್ ಮಾಡ್ತಾನೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಒಂದು 90 kg ಆದರೂ ವೇಯ್ ಮಾಡ್ತಾನೆ. ಬಟ್ ಆ ಮೈಕ್ರೋಗ್ರಾವಿಟಿ ಎಫೆಕ್ಟಿಂದ ಏನಾಗುತ್ತೆ, ಅವನಿಗೆ ಫ್ಲೋಟಿಂಗ್ ಆಗ್ತಾ ಇರ್ತಾನೆ, ವೆಯ್ಟ್ ಇಲ್ಲದೆ ಇರೋಂಗಾಗತ್ತೆ. ಈ ವೆಯ್ಟ್ ಇಲ್ಲದೆ ಇದ್ದಂಗೆ ಆದಾಗ ಏನೇನು ಪರಿಣಾಮ ಬಾಡಿ ಮೇಲೆ ಬೀಳುತ್ತೆ ಅಂದರೆ, ಪ್ರತಿಯೊಬ್ಬ ಆಸ್ಟ್ರೋನಾಟ್ಗೂ, ನಾಟ್ ಓನ್ಲಿ ಸುನೀತಾ ವಿಲಿಯಮ್ಸ್. ನೋಡಿ, ನಮ್ಮ ಕಿವಿಲಿ ಒಂದು ವೆಸ್ಟಿಬ್ಯುಲರ್ ಆರ್ಗನ್ ಅಂತ ಇದೆ. ಆ ವೆಸ್ಟಿಬ್ಯುಲರ್ ಆರ್ಗನ್ ಏನಂದರೆ, ನೀವು ನೆಲದ ಮೇಲೆ ನಿಂತಿದ್ದಾಗ, ನಮ್ಮ ಭೂಮಿ ಮೇಲೆ ನಿಂತಿದ್ದಾಗ ನೀವು ಚಲನೆ ಮಾಡ್ತಿರ್ಬೇಕಾದ್ರೆ ಅದು ಬ್ರೈನ್ಗೊಂದು ಸಿಗ್ನಲ್ ಕಳಿಸುತ್ತೆ. ಇವನು ನಿಂತಿದ್ದಾನೆ, ಇವನು ಚಲನೆ ಮಾಡ್ತಿದ್ದಾನೆ, ಇವನು ಇದು ಹೋಗ್ತಾ ಇದ್ದಾನೆ. ಸೊ ಆ ಒಂದು ಸಿಗ್ನಲ್ ನಮ್ಮ ಬ್ರೈನ್ಗೆ ಹೋಗ್ತಾ ಇರುತ್ತೆ. ಬಟ್ ನೀವು ಒಂದು ಏರೋಪ್ಲೇನಲ್ಲಿ ಮೇಲೆ ಹತ್ತದಾಗ ಕಿವಿಲಿ ಒಂಥರ ಜಿಮ್ ಅನಿಸುತ್ತೆ, ಏನೋ ತಲೆ ಸುತ್ತ ಬಂದಂಗೆ ಆಗುತ್ತೆ, ನೀವು ಫೀಲ್ ಆಗಿರ್ಬೋದು. ಅದಕ್ಕೆ ಕಿವಿಲಿ ಹತ್ತಿ ಇಟ್ಕೊಳ್ಳೋಕೆ ಹೇಳ್ತಾರೆ. ಬಟ್ ಆ 400 ಕಿಲೋಮೀಟ್ರ್ ಮೇಲ್ಗಡೆ ಹೋದಾಗ ಏನಾಗುತ್ತೆ, ಈ ವೆಸ್ಟಿಬ್ಯುಲರ್ ಆರ್ಗನ್ಗೆ ಆ ಗ್ರಾವಿಟಿ ಫೀಲಿಂಗೇ ಇರಲ್ಲ. ಆವಾಗ ಏನಾಗುತ್ತೆ, ಆ ಒಂದು ಏನೋ ಬ್ರೈನ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಗ್ರಾವಿಟಿ ಇರಲ್ಲ. ಅದಕ್ಕೆ ರೂಢಿಯಾಗಿರೋದು ಆ ಆರ್ಗನ್ಗೆ ಗ್ರಾವಿಟಿಲಿ ಇದ್ದು ಆರ್ಗನ್. ನೀವು ಅಲ್ಲಿ ಮೇಲ್ಗಡೆ ವಿತೌಟ್ ಗ್ರಾವಿಟಿ ಇಲ್ದಾಗ ಹೋದಾಗ ಏನಾಗುತ್ತೆ ಅಂದರೆ, ನಿಮಗೆ ಒಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆ ಬಾಡಿ ನಿಂತ್ಕೊಳ್ಳುತ್ತಾ, ಕೂತ್ಕೊಳ್ಳುತ್ತಾ, ಹೆಂಗೆ ಫ್ಲೋಟ್ ಆಗುತ್ತೆ, ಆ ಥರ ಎಲ್ಲ ಒಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿ ಏನಾಗುತ್ತೆ ಅಂದರೆ ನಾಸಿಯಾ, ಅಂದರೆ ಒಂಥರ ಸ್ಪೇಸ್ ಸಿಕ್ನೆಸ್ ಅಂತ ಶುರುವಾಗುತ್ತೆ. ಸ್ಪೇಸ್ ಸಿಕ್ನೆಸ್ ಅಂದರೆ ನಾಸಿಯಾ ಆಗುತ್ತೆ, ಒಂಥರ ವಾಂತಿ ಆಗುತ್ತೆ, ಆ ಥರ ಎಲ್ಲ ಶುರುವಾಗುತ್ತೆ. ಒಂಥರ ತಲೆ ಸುತ್ತು ಜಾಸ್ತಿ ಆಗುತ್ತೆ. ದಟ್ ಈಸ್ ಕಾಲ್ಡ್ ಎ ಸ್ಪೇಸ್ ಸಿಕ್ನೆಸ್. ಅದು ಏನಕ್ಕೆ ಅಂದರೆ, ವೆಸ್ಟಿಬ್ಯುಲರ್ ಆರ್ಗನ್ನು ನಿಮ್ಗೆ ಇನ್ನೂ ಸೆಟ್ ರೈಟ್ ಆಗಿರಲ್ಲ. ಬಟ್ ದಿವಸಗಳ ಕಳೆದಂಗೆ ಏನಾಗುತ್ತೆ, ಆ ಒಂದು ವಾತಾವರಣಕ್ಕೆ ಅದು ಸರಿ ಹೊಂದ್ಕೊಂಡು ಸರಿ ಹೋಗ್ತಾರೆ ಅವರು. ಆ ಸ್ಪೇಸ್ ಇದಕ್ಕೆ ಸಿಕ್ನೆಸ್ಗೆ ಅದು ಓವರ್ಕಮ್ ಆಗ್ತಾರೆ. ಅದೇ ಥರ ಅವ್ರು ನೆಲದ ಮೇಲೆ ಬಂದಾಗೂ ಗ್ರಾವಿಟಿ ಸಿಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಆವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಆ ಥರ ಇತ್ತು, ಈಗ ಇಲ್ಲಿ ಗ್ರಾವಿಟಿ ಬರುತ್ತೆ, ತಿರ್ಗಾ ಇಲ್ಲೂ ಒಂದು ಸ್ವಲ್ಪ ದಿವಸ ಬೇಕು, ಅದೊಂದು ಸರಿ ಹೋಗುತ್ತೆ. ದಟ್ ಈಸ್ ದಿ ಫಸ್ಟ್ ಪೋರ್ಷನ್, ಅದು ಸ್ಪೇಸ್ ಸಿಕ್ನೆಸ್. ಸೆಕೆಂಡ್ ಪೋರ್ಷನ್ ಏನಾಗುತ್ತೆ ಅಂದರೆ, ಈ ಮುಖದಲ್ಲೆಲ್ಲ ಊತ ಬರೋಕ್ಕೆ ಶುರುವಾಗುತ್ತೆ. ಈಗ ಸುನೀತಾ ವಿಲಿಯಮ್ಸ್ ಅವರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ಮುಖದಲ್ಲಿ ನಂದು ಊತ ಇದೆ, ಆ ಥರನೂ ಮಾತಾಡಿದ್ದಾರೆ. ಈ ಮುಖದ ಮೇಲೆ ಊತ ಅಂದರೆ ಏನಂದರೆ, ಈಗ ನೀವು ನೆಲದ ಮೇಲೆ ನಿಂತಾಗ ಏನಾಗುತ್ತೆ, ಆ ನೀರಿನ ಅಂಶ ಎಲ್ಲ ನಿಮ್ಮ ಬಾಡಿ ಪಾದದ ಮೇಲೆ ಬರುತ್ತೆ, ಆ ಪ್ರೆಷರು. ಬಟ್ ಆ ಸ್ಪೇಸ್ಗೆ ಹೋಗಿದ ತಕ್ಷಣ ಗ್ರಾವಿಟಿ ಇಲ್ಲದಾಗ ಏನಾಗುತ್ತೆ ಅಂದರೆ, ಈ ಫ್ಲೂಯಿಡ್ಸ್ ಎಲ್ಲ ಬಂದು ಒಂದು ಏನಪ್ಪ ಮುಖಕ್ಕೆ, ಅಂದರೆ ಅಪ್ಪರ್ ಪೋರ್ಷನ್ ಆಫ್ ದ ಬಾಡಿ ಕಡೆ ಮೂವ್ ಆಗುತ್ತೆ ಫ್ಲೂಯಿಡ್ಸು. ಆವಾಗ ಏನಾಗುತ್ತೆ, ಈ ಮುಖ ಎಲ್ಲ ಒಂಥರ ಊತ ಬಂದಂಗೆ ಕಾಣುತ್ತೆ. ಆಮೇಲೆ ಮ್ಯೂಕಸ್ ಮೆಂಬ್ರೇನ್ ಇರುತ್ತಲ್ಲ ಮೂಗಲ್ಲಿ, ಅದರಲ್ಲೂ ಸಹಿತ ಅದೇ ಥರ ಫ್ಲೂಯಿಡ್ ತುಂಬಿಕೊಂಡು ನಿಮ್ಗೇನಾಗುತ್ತೆ ಅಂದರೆ ಮೂಗು ಕಟ್ಟೋದು, ಆ ಥರ ಸ್ಮೆಲ್ ಸೆನ್ಸೇಷನ್ ಇಲ್ಲದೆ ಇರೋಂಗೆಲ್ಲ ಆಗುತ್ತೆ. ಬಟ್ ಅದು ಕಾಲಾನಂತರ ಆ ಒಂದು ಎನ್ವಿರಾನ್ಮೆಂಟಿಗೆ ಸೆಟ್ಟಾಗಿ ಆ ಫ್ಲೂಯಿಡ್ ಮೇಲ್ಗಡೆ ಹೋಗೋದನ್ನು ಕಮ್ಮಿ ಮಾಡುತ್ತೆ. ಪ್ಲಸ್ ಅದನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವು ಕಪ್ಸ್ ಹಾಕ್ತಾರೆ, ಅಂದರೆ ಒಂದು ಟೈಟಾಗಿ ಕಪ್ಸ್ ಹಾಕ್ತಾರೆ ಈ ಕಾಲಿಗೆಲ್ಲ. ಸೊ ಫ್ಲೂಯಿಡ್ಸ್ ಜಾಸ್ತಿ ಮೇಲೆ ಹೋಗದೇ ಇರಲಿ ಅಂತ, ಗೊತ್ತಾಯ್ತಾ? ಸೊ ಅದು ಒಂದು ಪ್ರಾಬ್ಲಮ್ ಆಗುತ್ತೆ, ಸೆಕೆಂಡ್ ಪ್ರಾಬ್ಲಮ್. ಬಟ್ ಅದು ಸರಿ ಹೊಂದ್ಕೊಂಡು ಹೋಗುತ್ತೆ. ಮೂರನೇ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಈ ಬೋನ್ ಮತ್ತು ಮಾಸ್ ಕಮ್ಮಿ ಆಗ್ತಾ ಹೋಗುತ್ತೆ.
ಅಂದರೆ ಮಾಸ್ ಬೋನು ಮತ್ತು ಮಾಸ್ ಕಮ್ಮಿ ಆಗ್ತಾ ಹೋಗುತ್ತೆ ಸ್ಪೇಸಲ್ಲಿದ್ದಾಗ. ಬೋನ್ ಡೆನ್ಸಿಟಿ, ಬೋನ್ ಅಂದರೆ ಬೋನ್ ಡೆನ್ಸಿಟಿ ಮತ್ತು ಮಾಸ್ ಅಂದರೆ ಆ ಒಂದು ಮಸಲ್ಸ್ ಎಲ್ಲ ತಿನ್ನಾಗ್ತಾ ಹೋಗುತ್ತೆ. ಏನಕ್ಕೆ ಹಂಗೆ ಆಗ್ತಾ ಹೋಗುತ್ತೆ ಅಂದರೆ, ನೀವು ಭೂಮಿ ಮೇಲೆ ನಿಂತ್ಕೊಂಡಾಗ ಗ್ರಾವಿಟಿ ಇರುತ್ತೆ, ನೀವು ಆ ಗ್ರಾವಿಟಿ ಅಗೇನ್ಸ್ಟ್ ನೀವು ನಡ್ಕೊಂಡು ಹೋಗ್ತೀರ. ನೀವು ನಡಿಬೇಕಾದ್ರೆ ಏನಾಗುತ್ತೆ, ಅದ್ರ ಮೇಲೆ ಒಂದು ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ. ಯಾವುದು, ನಿಮ್ಮ ಬೋನ್ ಮೇಲೆ ಮತ್ತು ಮಸಲ್ ಮೇಲೆ ಎಕ್ಸಸೈಸ್ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಬೋನು ಮತ್ತು ಮಸಲ್ಲು ಸ್ಟಿಫ್ ಆಗಿರುತ್ತೆ ನಿಮ್ಮ ಬಾಡೀಲಿ. ನೀವು ಅದೇ ಅದ್ರ ಮೇಲೆ ಪ್ರೆಷರ್ ಇಲ್ಲದೆ ನೀವು ಒಂದು ಬೆಡ್ ರಿಡನ್ ಆಗಿಬಿಟ್ರಿ ಅಂತ ಇಟ್ಕೊಳ್ಳಿ, ನಡೆಯೋಕ್ಕೆ ಆಗದೆ ಇರಲಿ ಅಂತ ಇಟ್ಕೊಳ್ಳಿ, ಇಲ್ಲ ಪೋಲಿಯೋ ಬಂತು ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ಆ ಕಾಲೆಲ್ಲ ಸಣ್ಣಗಾದಂಗೆ ಆಗುತ್ತೆ. ಏನಕ್ಕೆ ಅಂದರೆ ಅದ್ರ ಮೇಲೆ ನೀವು ಆ ಒಂದು ಪ್ರೆಷರ್ ಬೀಳಲ್ಲ, ಅಂದರೆ ಆ ಎಕ್ಸಸೈಸ್ ಇರಲ್ಲ ಆ ಮಸಲ್ ಮೇಲೆ, ಬೋನ್ ಮೇಲೆ. ಅದೇ ಥರನೇ ಅಲ್ಲೂ ಅದೇ ಥರ ಸ್ಪೇಸಲ್ಲಿ ಹೋದಾಗ ಗ್ರಾವಿಟಿ ಇಲ್ಲದೇದಾಗ ಏನಾಗುತ್ತೆ, ಆ ಒಂದು ಚಲನೆನೇ ಇರಲ್ಲ ಅವ್ರಿಗೆ, ಚಲನೆ ಇರಲ್ಲ, ನಡ್ಕೊಂಡು ಹೋಗೋದಾಗಲಿ ಇದಾಗಲಿ ಚಲನೆನೇ ಇರಲ್ಲ. ಅವಾಗ ಏನಾಗುತ್ತೆ, ಈ ಬೋನ್ ಡೆನ್ಸಿಟಿ ಕಮ್ಮಿ ಆಗ್ತಾ ಬರುತ್ತೆ, ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ, ಮತ್ತು ಮಸಲ್ ಮಾಸು ಕಮ್ಮಿ ಆಗ್ತಾ ಬರುತ್ತೆ. ಸೊ ಬೋನ್ ಡೆನ್ಸಿಟಿ ಕಮ್ಮಿ ಆಗೋದೇನೆಂದರೆ, ಕ್ಯಾಲ್ಶಿಯಮ್ ಎಲ್ಲ ಬೋನಿಂದ ಬಿಟ್ಕೊಳ್ತಾ ಬರುತ್ತೆ. ಅವಾಗ ಏನಾಗುತ್ತೆ, ಕಿಡ್ನಿ ಸ್ಟೋನ್ಸ್ ಫಾರ್ಮೇಷನ್ ಜಾಸ್ತಿ ಇರುತ್ತೆ ಅವ್ರಿಗೆ. ಸೊ ಅದಕ್ಕೆ ಬೇಕಾಗಿರುವಂಥ ಕೆಲವು ಮೆಡಿಸಿನ್ಸ್ಗಳೆಲ್ಲ ರಿಸರ್ಚ್ ನಡೀತಾ ಇದೆ. ಮತ್ತು ದೇ ಹ್ಯಾವ್ ಟು ಡೂ 2 hours ಎಕ್ಸಸೈಸ್, ಲೈಕ್ ಸೈಕ್ಲಿಂಗ್ ಎಕ್ಸಸೈಸು, ಅಂದರೆ ಅವ್ರನ್ನ ಕಟ್ಬಿಟ್ಟು ಎಕ್ಸಸೈಸ್ ಮಾಡೋಂಗೆ 2 hour ಆ ಎಕ್ಸಸೈಸ್ ಬರಬೇಕು. ಬಟ್ ಆದರೂ ನಿಮಗೆ ಫುಲ್ ನಾರ್ಮಲ್ಲಾಗೇ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಬಟ್ ಸ್ಟಿಲ್ ಆ ಮಾಸು ಮತ್ತು ಬೋನ್ ಡೆನ್ಸಿಟಿ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಅಫ್ಕೋರ್ಸ್ ದೇ ಆರ್ ಲಾಟ್ ಆಫ್ ಸ್ಪೇಸ್ ರಿಸರ್ಚ್ ನಡೀತಾ ಇದೆ, ಮೆಡಿಸಿನ್ಸ್ಗಳು ನಡೀತಾ ಇದೆ, ಅದಕ್ಕೆ ತಕ್ಕನಾಗಿ ಬೇಕಾಗಿರೋ ನ್ಯೂಟ್ರಿಷನ್ಸ್ ಫುಡ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಅದು ಒಂದು ದೇ ಆರ್ ಕಮ್ಮಿಂಗ್ ಔಟ್ ಆಫ್ ದಟ್ ಪ್ರಾಬ್ಲಮ್. ಸೊ ಅದಕ್ಕೆ ಅವರು ಸಣ್ಣ ಕಾಣ್ತಾ ಇದ್ದಾರೆ, ಅವ್ರ ಮುಖ ಸ್ವಲ್ಪ ದಪ್ಪು ಕಾಣ್ತಿದೆ, ಬ್ಲೋಟೆಡ್ ಇದೆ, ಆ ಥರ ಎಲ್ಲ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಇಶ್ಯೂ ಏನಂದರೆ ಸ್ಪೇಸ್ ರೇಡಿಯೇಷನ್. ನೀವು ಭೂಮಿ ಒಳಗಿದ್ದಾಗ ಏನಾಗುತ್ತೆ ಅಂದರೆ, ಮೇಲ್ಗಡೆ ಓಝೋನ್ ಲೇಯರ್ ಇರುತ್ತೆ, ನಿಮಗೆ ರೇಡಿಯೇಷನ್ ಏನು ಎಫೆಕ್ಟ್ ಆಗಲ್ಲ ಬಾಡಿಗೆ. ಬಟ್ ನೀವು ಸ್ಪೇಸ್ಗೆ ಹೋದಾಗ ಏನಾಗುತ್ತೆ, ಅಲ್ಲೇನು ಕವರೇಜೇ ಇರಲ್ಲ. ಸೊ ರೇಡಿಯೇಷನ್ ಲೆವೆಲ್ಸ್ ಹೈ ಇರುತ್ತೆ. ಭೂಮಿ ಮೇಲೆ ಒಂದಿದ್ರೆ ಅಲ್ಲಿ 10 ಇರುತ್ತೆ ರೇಡಿಯೇಷನ್ ಲೆವೆಲ್ಸು. ಅದಕ್ಕೆ ಬೇಕಾಗಿರೋ ಪ್ರೊಟೆಕ್ಟಿವ್ ಲೇಯರ್ಸ್ಗಳೆಲ್ಲ ಹಾಕ್ಕೊಂಡಿರ್ತಾರೆ. ಸೊ ಆ ರೇಡಿಯೇಷನ್ ಲೆವೆಲ್ಸ್ ಕಮ್ಮಿ ಮಾಡೋಕ್ಕೆ ಮೆಷರ್ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಸೊ ರೇಡಿಯೇಷನ್ ನಿಮ್ಗೆ ಗೊತ್ತು, ರೇಡಿಯೇಷನ್ ಜಾಸ್ತಿ ಎಕ್ಸ್ಪೋಸ್ ಆದರೆ ಕ್ಯಾನ್ಸರ್ ಆಗುತ್ತೆ, ಡಿಜೆನರೇಟಿವ್ ಡಿಸೀಸಸ್ಸು, ದೆನ್ ಆ ಥರ ಎಲ್ಲ ಜಾಸ್ತಿ ಆಗುತ್ತೆ. ಇನ್ನೊಂದು ಲಾಸ್ಟ್ ಏನು ಅಂದರೆ, ಈ ಒಂದು ಕನ್ಫೈನ್ಡ್ ಸ್ಪೇಸಲ್ಲಿ ಇರ್ತಾರೆ. ಅಂದರೆ ಒಂದು ಸಣ್ಣ ಜಾಗದಲ್ಲಿ ಎಷ್ಟೋ ದಿವಸ ನೀವು ಒಂದು ಕನ್ಫೈನ್ಡ್ ಸ್ಪೇಸ್, ಮನೇಲೇ ಒಬ್ರೊಬ್ರು ಮುಖ ನೋಡ್ಕೊಂಡು ಕೂತಿದ್ರೆ ಏನಾಗುತ್ತೆ, ಒಂಥರ ಜಗಳ ಆಗ್ದಂಗೆ ಆಗೋದು, ಒಂಥರ ಇರಿಟೇಟ್ ಆಗೋದು, ಆ ಥರ ಎಲ್ಲ ಆಗ್ತಾರೆ. ಅದೇ ಥರ ಕನ್ಫೈನ್ಡ್ ಸ್ಪೇಸಲ್ಲಿದ್ದಾಗ ಅವ್ರು ಸೈಕಲಾಜಿಕಲಿ ಭಾಳ ಸ್ಟ್ರೆಸ್ಫುಲ್ ಆಗ್ತಾರೆ. ಆಮೇಲೆ ಅಲ್ಲಿ ಒಂದೇ ಜನಾಂಗದವ್ರು, ರಷ್ಯನ್ಸ್ ಇರ್ತಾರೆ, ಜಾಪನೀಸ್ ಇರ್ತಾರೆ, ಚೈನೀಸ್ ಇರ್ತಾರೆ, ಇವ್ರು ಇರ್ತಾರೆ, ಬೇರೆ ಬೇರೆ ಜನಾಂಗದ ಬೇರೆ ಬೇರೆ ಕಲ್ಚರು. ಸೊ ಅದರಿಂದನೂ ಅವ್ರಿಗೆ ಕನ್ಫ್ಯೂಷನ್ಸು ಜಾಸ್ತಿ ಇರುತ್ತೆ ಮತ್ತು ಸ್ಟ್ರೆಸ್ಫುಲ್ ಇರುತ್ತೆ. ಸೊ ಅದರಿಂದ ಆಚೆ ಬರೋಕ್ಕೆ ಅವ್ರಿಗೆ ಮನೆಗೆ ಮಾತಾಡ್ಸೋದು, ಬೇರೆ ಗೇಮ್ಸ್ಗಳೇನೋ ಆ ಥರ ಮಾಡೋದು, ಆ ಥರ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲೂ ದೇರ್ ಆರ್ ಲಾಟ್ ಆಫ್ ರಿಸರ್ಚ್ ಗೋಯಿಂಗ್ ಆನ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.